ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ಇವತ್ತು ಹೆಸರು ಕಾಳು ವಾಡಪ್ಪಿ ಯಾವ ರೀತಿ ಮಾಡಿಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಪೌಷ್ಟಿಕಾಂಶಗಳಿಂದ ಕೂಡಿದೆ ಹಾಗೂ ತಂಪಾದ ಪದಾರ್ಥ ಅಂತಂದೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಮೊದಲಿಗೆ ರಾತ್ರಿ ಇಡೀ ನೆನೆಸಿರುವಂತಹ ಹೆಸರು ಕಾಳನ್ನ 1 ಕಪ್ಪಷ್ಟು ಹಾಕ್ಕೊಂಡು ಅದನ್ನು ತರಿತರಿಯಾಗಿ ರುಬ್ಕೊಂಡು ಒಂದು ತಟ್ಟೆಗೆ ತೆಗೆದು ಹಾಕ್ಕೊಳ್ಳಿ. ಅದಕ್ಕೇ 1 ಕಪ್ನಷ್ಟು ಈರುಳ್ಳಿ, 1 ಕಪ್ಪಷ್ಟು ಕ್ಯಾರೆಟ್ ತುರಿ, 1 ಕಪ್ಪಷ್ಟು ಸೌತೆಕಾಯಿ ತುರಿ ಮತ್ತು 1 ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು 2 ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, 1 ಇಂಚಿನಷ್ಟು ಶುಂಠಿ, ಒಂದು 3 ಸ್ಪೂನಷ್ಟು ಬಾಂಬೆ ರವನ ಸೇರಿಸ್ಕೊಳ್ಳಿ. ಕ್ರಿಸ್ಪಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅಕ್ಕಿ ಹಿಟ್ಟು 1 ಕಪ್ಪಷ್ಟು. ನಾವು ಹೆಸರು ಕಾಳನ್ನ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ಒಂದು ಉಂಡೆನ ತೊಗೊಂಡು ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದಕ್ಕೆ ಒಂದು ಉಂಡೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ತಟ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ, ಸರಿಯಾಗಿ ತಟ್ಕೋಬೇಕು. ಥರ ಒಂದು ಹೊಲಿಟ್ಬಿಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚಿಟ್ಟು ಹಂಚ್ಕಾದ್ಮೇಲೆ ಅದನ್ನು ವಾಡಪ್ಪಿನ ಅದ್ರ ಮೇಲೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ತೆಗೀರಿ ಅದನ್ನು. ನೋಡಿ, ಈ ಥರ 2 ಬದಿಗೆ 2 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ರುಚಿಯಾದ ವಾಡಪ್ಪಿ ತಯಾರಾಯಿತು. ನೀವು ಕೂಡ ಟ್ರೈ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.